ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶ್ರೀಮತಿ ವೀಣಾ GS, ಬೆಂಗಳೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರದಲ್ಲಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ 8ನೇ ಪೇಪರ್ ಆಗಿರುವಂತಹ ಕರ್ನಾಟಕ ಆರ್ಥಿಕತೆಯ 4ನೇ ಅಧ್ಯಾಯ ಕೈಗಾರಿಕೆ ಮತ್ತು ತೃತೀಯ ವಲಯದಿಂದ ಒಂದು ವಿಷಯವಾಗಿರುವ ಕರ್ನಾಟಕದಲ್ಲಿ ಶಕ್ತಿ ವಲಯ ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. Dear students, I am Srimati Veena GS, Assistant Professor of Economics, working in Government First Grade College, Vijayanagar, Bengaluru. Today in my video, I will be explaining to you about energy sector in Karnataka, which is one of the topic in your 4th chapter, Industry and Tertiary Sector of your optional paper Karnataka Economy. ವಿದ್ಯಾರ್ಥಿಗಳೇ, ನನ್ನ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಮೂಲಭೂತ ಸೌಕರ್ಯಗಳ ವಿಧಗಳ ಬಗ್ಗೆ ಕೂಡ ಆ ವಿಡಿಯೋದಲ್ಲಿ ತಿಳಿಸಿದ್ದೆ. ಉದಾಹರಣೆಗಳನ್ನು ಕೊಡ್ತಾ ನಾನು ನಿಮಗೆ ಶಕ್ತಿ ಅಥವಾ ವಿದ್ಯುತ್ ಶಕ್ತಿ ಒಂದು ಪ್ರಮುಖವಾದ ಮೂಲಭೂತ ಸೌಕರ್ಯ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಷಯ ಕರ್ನಾಟಕದಲ್ಲಿನ ಶಕ್ತಿ ವಲಯ ಅಂದರೆ ನಾವು ಇಲ್ಲಿ ಮುಖ್ಯವಾಗಿ ವಿದ್ಯುತ್ ಶಕ್ತಿ ವಲಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ವಿದ್ಯುತ್ ಶಕ್ತಿ ಇಲ್ಲದೆ ಇವತ್ತಿನ ನಮ್ಮ ಜೀವನವನ್ನು, ನಮ್ಮ ಬದುಕನ್ನು ಊಹಿಸ್ಕೊಳ್ಳೋದಕ್ಕೂ ನಮಗೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಸಹ ನಮಗೆ ವಿದ್ಯುತ್ ಶಕ್ತಿ ತುಂಬ ಅವಶ್ಯಕತೆ ಇದೆ. ಇವತ್ತು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ, ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂದರೆ ಅದರ ಹಿಂದೆ ವಿದ್ಯುತ್ ಶಕ್ತಿಯ ಪಾತ್ರ ಬಹಳ ಪ್ರಮುಖವಾಗಿದೆ. ಆ ರೀತಿ ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಈ ವಿದ್ಯುತ್ ಶಕ್ತಿ. ಇದರ ಉತ್ಪಾದನೆ, ಪೂರೈಕೆ, ಈ ಒಂದು ವಲಯದಲ್ಲಿನ ಸಮಸ್ಯೆಗಳ ಬಗ್ಗೆ ಇವತ್ತಿನ ದಿನ ನಾವು ಕರ್ನಾಟಕ ಆರ್ಥಿಕತೆಯಲ್ಲಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬರೀ ನಮ್ಮ ಬದುಕಿನಲ್ಲಷ್ಟೇ ಅಲ್ಲ, ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಆರ್ಥಿಕತೆಯ ಯಾವುದೇ ವಲಯವೂ ಶಕ್ತಿಯ ಸಹಾಯವಿಲ್ಲದೆ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ. 3 ವಲಯಗಳು, ಆರ್ಥಿಕತೆಯ 3 ವಲಯಗಳು ಕೂಡ ಸಂಪೂರ್ಣವಾಗಿ ಈ ಒಂದು ವಿದ್ಯುತ್ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ ಅಂದರೆ ತಪ್ಪೇನಿಲ್ಲ. ಹಾಗೆ ನಾನು ಆಗಲೇ ಹೇಳ್ದಂಗೆ ಆರ್ಥಿಕ ಅಭಿವೃದ್ಧಿ ಮತ್ತು ಮನುಷ್ಯನ ಸಂಪೂರ್ಣ ಜೀವನವೂ ಕೂಡ ಈ ಶಕ್ತಿಯೊಂದಿಗೆ ಬೆಸೆದು ಹೋಗಿದೆ. ಇಡೀ ಆರ್ಥಿಕತೆ ವಿದ್ಯುತ್ ಸರಬರಾಜು ಇಲ್ಲದೆ ಹೋದರೆ ಒಂದು ಕ್ಷಣ ಒಂದು ನಿಶ್ಚಲವಾದ, ಸ್ಥಿರವಾದ ಸ್ಥಿತಿಗೆ ಬಂದು ನಿಂತು ಬಿಡುತ್ತೆ. ಅಷ್ಟೊಂದು ನಾವು ಈ ವಿದ್ಯುತ್ ಶಕ್ತಿಯ ಮೇಲೆ ಅವಲಂಬಿತರಾಗಿದ್ದೀವಿ. Dear students, today energy plays a very important role in everybody's life. When I say energy, I'll be talking and explaining to you about the electricity form of energy. Today, if I'm making this video and you are seeing this video, behind this process, electricity has a major role to play. Without electricity, we cannot imagine our lives. Similarly, in today's modern world, all economies and all sectors of the economy cannot function without the help of energy or power. All the 3 sectors, primary, secondary and tertiary sector, are entirely dependent on this energy. Energy is an important infrastructure which is very much required for the not only for the economic development of the country but also for for leading a smooth and a comfortable life. Hence, economic development and the entire life of human being is linked with energy. The entire economy will come to a standstill, or our life will come to a standstill without power supply. So such is the importance of energy or power or electricity in our lives.
So in my previous video, I had explained to you about the importance of infrastructure in Karnataka economy, and I had also mentioned about the types of infrastructure and the examples for it. And energy is such one important infrastructure which I am going to explain to you in today's video about the status of energy sector in the economy of Karnataka. ಮೊದಲಿಗೆ ನಾವು ಈ ವಿದ್ಯುತ್ ಅಥವಾ ಈ ಶಕ್ತಿ ವಲಯದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೃಷಿ ಅಭಿವೃದ್ಧಿಯಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ನಮ್ಮ ಕರ್ನಾಟಕ ಆರ್ಥಿಕತೆ ಕೃಷಿ ಆಧಾರಿತ ಅಥವಾ ಕೃಷಿಯ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿರುವಂತಹ ಆರ್ಥಿಕತೆಯಾಗಿದೆ. ಇನ್ನು ಕೃಷಿ ಅಭಿವೃದ್ಧಿಯನ್ನು ಗಳಿಸಬೇಕು ಅಂತಂದರೆ ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಈ ಆಧುನಿಕ ಬೇಸಾಯ ಪದ್ಧತಿಯ ಒಂದು ಮುಖ್ಯ ಭಾಗ ಅಂದರೆ ನೀರಾವರಿ ಸೌಲಭ್ಯ. ಈ ನೀರಾವರಿ ಸೌಲಭ್ಯ ಕೃತಕವಾಗಿ ನೀರನ್ನು ಕೃಷಿಗೆ ಪೂರೈಸೋದಾಗಿದೆ. ಇದಕ್ಕೆ ವಿದ್ಯುತ್ ಅತ್ಯವಶ್ಯಕವಾಗಿ ಬೇಕಾಗಿದೆ. ವಿದ್ಯುತ್ ಪೂರೈಕೆ ಇಲ್ಲದೆ ನೀರಾವರಿ ಸೌಲಭ್ಯವನ್ನು ನಾವು ಅಭಿವೃದ್ಧಿಪಡಿಸೋದಕ್ಕೆ ಅಥವಾ ನೀರನ್ನು ಕೃಷಿಗೆ ಈ ನೀರಾವರಿಯ ಮೂಲಕ ಪೂರೈಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಕೃಷಿಯಲ್ಲಿ ಅನೇಕ ಯಂತ್ರೋಪಕರಣಗಳನ್ನು ಬಳಸ್ತೀವಿ. ಯಂತ್ರೋಪಕರಣಗಳು ಉತ್ಪಾದನೆ ಆಗೋದು ಕೈಗಾರಿಕೆಗಳಲ್ಲಿ. ಕೈಗಾರಿಕೆಯಂತೂ ಸಂಪೂರ್ಣವಾಗಿ ವಿದ್ಯುತ್ ಮೇಲೇ ಅವಲಂಬಿತವಾಗಿದೆ. ಹೀಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೃಷಿಯ ಅಭಿವೃದ್ಧಿಗೆ ವಿದ್ಯುತ್ತಿನ ಪಾತ್ರ ಬಹಳ ಮಹತ್ವದ್ದಾಗಿದೆ. First, let us understand the importance of power or energy sector in our economy. Firstly, it helps or it promotes agricultural development. We all know that Karnataka is basically an agrarian economy or a agricultural dominant economy where majority of the people are dependent on agriculture for their occupation. In such a situation, if agriculture has to be developed, modern methods of cultivation have to be implemented. Irrigation is one of the important part of modern methods of cultivation, and irrigation is the supply of water to agriculture, and this can happen only with the help of power or energy. Without energy, water cannot be supplied from various irrigational sources to agriculture. And agriculture also makes use of many types of inputs which are industrial products such as fertilizers or implements or machineries, etc. And when all these are being manufactured in industries, power plays a very important role. Industry is totally dependent on power. Hence, agricultural development directly or indirectly is dependent on power, and hence power plays a very important role in agricultural development in the economy of Karnataka. ಮತ್ತೊಂದು ಮಹತ್ವ ಅಂದರೆ ಗೃಹ ಉಪಯೋಗ. ಇದು ನಾನು ಹೇಳೋ ಅವಶ್ಯಕತೆಯೇ ಇಲ್ಲ ಅನಿಸುತ್ತೆ. ಮಕ್ಕಳೇ, ನಿಮಗೇ ಗೊತ್ತು ನಮ್ಮ ಮನೆಗಳಲ್ಲಿ ನಮ್ಮ ಗೃಹಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ವಿದ್ಯುತ್ತನ್ನು ಬಳಸ್ತೀವಿ ಅಂತ. ಎಲ್ಲ ವಿಷಯಗಳಿಗೂ ಇವತ್ತು ಗೃಹ ಬಳಕೆಗೆ ನಾವು ವಿದ್ಯುತ್ತನ್ನು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತೀವಿ. ಅಡಿಗೆ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಅಥವಾ ಮನರಂಜನೆಯನ್ನು ಪಡೆಯೋದಕ್ಕಾಗಿರ್ಬೋದು, ಅಥವಾ ಬೇರೆ ಇನ್ಯಾವುದೇ ಅಥವಾ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಎಲ್ಲ ರೀತಿಯ ಗೃಹ ಚಟುವಟಿಕೆಗಳಲ್ಲಿ ವಿದ್ಯುತ್ ಶಕ್ತಿಯ ಬಳಕೆ ಅಪಾರವಾಗಿದೆ. ಈ ವಿದ್ಯುತ್ ಶಕ್ತಿಯ ಬಳಕೆಯಿಂದಾಗಿ ನಮ್ಮ ಬದುಕು ತುಂಬ ಆರಾಮದಾಯಕವಾಗಿ ಮತ್ತು ಹೆಚ್ಚಿನ ಒಂದು ಉತ್ಸಾಹದಿಂದ ಬದುಕೋದಕ್ಕೆ ಇವತ್ತು ಸಾಧ್ಯ ಆಗಿದೆ. ಸೊ ಇಲ್ಲೂ ಕೂಡ ಇದರ ಮಹತ್ವ ತುಂಬಾ ಹೆಚ್ಚಾಗಿದೆ. Another importance of energy is for domestic uses. Domestic uses means household uses. We make use of power for all domestic activities or household activities, whether it be cooking or cleaning or entertainment or for education purpose. For varieties of household activities, use of power has become very inevitable at our families, and usage of power has made
our domestic life very comfortable, easier and happier. Hence, power plays a very important role in our household activities also. ಮತ್ತೊಂದು ಮಹತ್ವ ಅಂದರೆ ಕೈಗಾರಿಕಾ ಅಭಿವೃದ್ಧಿ. ಇದು ಕೂಡ ಹೇಳೋ ಅಗತ್ಯನೇ ಇಲ್ಲ. ಕೈಗಾರಿಕಾ ಅಭಿವೃದ್ಧಿ ಅಂದರೆ ಯಂತ್ರಗಳ ಬಳಕೆ ಅಂದರೆ ವಿದ್ಯುತ್ ಬಳಕೆ. ಕೈಗಾರಿಕೆಯು ಸಂಪೂರ್ಣವಾಗಿ ವಿದ್ಯುತ್ ಮೇಲೆ ಅವಲಂಬಿತವಾಗಿದೆ. ವಿದ್ಯುತ್ ಇಲ್ಲದೆ ನಾವು ಕೈಗಾರಿಕೆಗಳನ್ನು ಒಂದು ಕ್ಷಣ ಕೂಡ ಅವುಗಳ ಕಾರ್ಯಚಟುವಟಿಕೆಗಳನ್ನು ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಎಲ್ಲ ರೀತಿಯ ಕೈಗಾರಿಕೆಗಳು, ಸಣ್ಣ ಪ್ರಮಾಣದ ಕೈಗಾರಿಕೆ, ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳೆಲ್ಲವೂ ಕೂಡ ಇವತ್ತಿನ ದಿನ ತಮ್ಮದೇ ಆದ ರೀತಿಯಲ್ಲಿ ಯಂತ್ರೋಪಕರಣಗಳನ್ನು ಬಳಸೋದ್ರಿಂದ ಎಲ್ಲ ಕೈಗಾರಿಕೆಗಳಿಗೂ ವಿದ್ಯುತ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. Power also plays an important role in industrial development. Industrial development means use of machineries. Use of machineries means use of power. So without power, we cannot think of industrial activities. All type of industries, whether it be it a small scale industry, medium scale industry or a large scale industry, since they use different types of machineries according to their capacity, power is very essential for all type of industries. Hence it plays a very important role in industrial development. ಇನ್ನು ಉದ್ಯೋಗಾವಕಾಶಗಳ ಹೆಚ್ಚಳದಲ್ಲೂ ಕೂಡ ವಿದ್ಯುತ್ ವಲಯ ಮಹತ್ವವಾದ ಪಾತ್ರವನ್ನು ವಹಿಸ್ತಾ ಇದೆ. ವಿದ್ಯುತ್ ಶಕ್ತಿಯನ್ನು ಅಥವಾ ಶಕ್ತಿಯನ್ನು ನಾವು ಅನೇಕ ಪ್ರಕಾರಗಳಾಗಿ ಉತ್ಪಾದನೆ ಮಾಡ್ತೀವಿ. ಅನೇಕ ಮೂಲಗಳಿಂದ ಉತ್ಪಾದನೆ ನಡೆಯುತ್ತೆ. ಇದನ್ನು ನಾವು ಮುಖ್ಯವಾಗಿ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಮೂಲ ಅಂತ ವಿಂಗಡಿಸ್ತೀವಿ. ಈ ಎಲ್ಲ ಮೂಲಗಳಿಂದನೂ ವಿದ್ಯುತ್ತನ್ನು ತಯಾರು ಮಾಡುವಂತಹ ಅಥವಾ ಉತ್ಪಾದನೆ ಮಾಡುವಂತಹ ಘಟಕಗಳಲ್ಲಿ ಮತ್ತು ಅದನ್ನು ನಂತರ ಉತ್ಪಾದನೆ ಆದ ನಂತರ ಅದನ್ನು ಪ್ರಸರಣ ಮತ್ತು ಪೂರೈಕೆ ಮಾಡುವ ಹಂತಗಳಲ್ಲಿ ಸಾಕಷ್ಟು ಪ್ರಮಾಣದ ಉದ್ಯೋಗಾವಕಾಶಗಳನ್ನು ಈ ವಲಯ ಸೃಷ್ಟಿಸ್ತಾ ಇದೆ. ಇದು ಇದರ ಇನ್ನೊಂದು ಮಹತ್ವವಾಗಿದೆ. Power sector is generating lot of employment opportunities. Power is generated through various sources. The sources of power generation is basically divided into conventional sources and non-conventional sources. In both these sources of power generation, lot of employment opportunity is created. Not only in generation, after the generation when power is transmitted and supplied to the end consumers, lot of employment opportunity is generated in these three stages. Hence it plays a very dominant role in power generation also. ಮತ್ತೊಂದು ಅಂಶ ಅಂದರೆ ಅಭಿವೃದ್ಧಿಯ ಸೂಚಕ. ಯಾವುದೇ ದೇಶದ ಅಭಿವೃದ್ಧಿ, ಅದರಲ್ಲೂ ಆರ್ಥಿಕ ಅಭಿವೃದ್ಧಿ, ಆ ದೇಶದ ವಿದ್ಯುತ್ ಶಕ್ತಿಯ ವಲಯದ ಅಭಿವೃದ್ಧಿಯ ಮೇಲೆ ಅವಲಂಬಿತವಾಗಿದೆ ಅಂದರೆ ಅದು ತಪ್ಪಾಗಲಾರದು. ದೇಶದಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ, ಎಷ್ಟು ಸರಬರಾಜು ಆಗ್ತಾ ಇದೆ, ಆ ವಿದ್ಯುತ್ ವಲಯದ ಅಭಿವೃದ್ಧಿಯ ಮಟ್ಟ ಒಂದು ದೇಶದ ಅಭಿವೃದ್ಧಿಯ ಸೂಚಕ ಅಂತ ಅನ್ನಿಸ್ಕೊಂಡಿದೆ. ಯಾಕೆಂದರೆ ಇದು ಮೂಲಭೂತ ಸೌಕರ್ಯ ಆಗಿರೋದ್ರಿಂದ ಈ ಸೌಕರ್ಯ ಅಭಿವೃದ್ಧಿ ಆಗಿದ್ರೇ ನಮ್ಮ ಇತರ ವಲಯಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ, ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಇದು ಮುಖ್ಯವಾದ ಅಭಿವೃದ್ಧಿ ಸೂಚಕವಾಗಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. Power is one of the important development indicator in every country. Since all sectors of the economy are dependent on power, the development of all the sectors is dependent on the power sector. The development of power sector is one of the important indicator. If the power sector is very well developed, generation and supply is taking place in a very good manner, then it means that automatically the other sectors will also be developed, and hence it is considered to be the one of the important indicator for development of a country. ಇನ್ನು ಕೊನೆಯದಾಗಿ ಈ ವಿದ್ಯುತ್ ಅಥವಾ ಶಕ್ತಿ ವಲಯ ಒಂದು ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ತುಂಬ ಮಹತ್ವದ ಕೊಡುಗೆಯನ್ನು ಸಲ್ಲಿಸ್ತಾ ಇದೆ.
ಬರೀ ಆರ್ಥಿಕ ಅಭಿವೃದ್ಧಿಗಲ್ಲ ಅಷ್ಟೇ ಅಲ್ಲದೆ ಆ ದೇಶದ ಸಾಮಾಜಿಕ ಅಭಿವೃದ್ಧಿ, ಸಾಂಸ್ಕೃತಿಕ ಅಭಿವೃದ್ಧಿ, ರಾಜಕೀಯ ಅಭಿವೃದ್ಧಿ ಎಲ್ಲವೂ ಕೂಡ ಈ ವಿದ್ಯುತ್ ವಲಯದ ಪ್ರಭಾವದಿಂದ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೂ ಈ ವಿದ್ಯುತ್ ವಲಯ ಕಾರಣವಾಗಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. Energy sector is playing a very important role in the overall development of the country. Not only economic development, it is also contributing towards social, cultural and political development of the country, and thereby it is leading to an overall development of the country. ವಿದ್ಯಾರ್ಥಿಗಳೇ, ಇದಿಷ್ಟು ಅಂಶಗಳು ನಮಗೆ ನಮ್ಮ ಕರ್ನಾಟಕ ಆರ್ಥಿಕತೆ ಮತ್ತು ಯಾವುದೇ ಆರ್ಥಿಕತೆಯಲ್ಲಿ ವಿದ್ಯುತ್ ವಲಯದ ಮಹತ್ವವನ್ನು ತಿಳಿಸ್ಕೊಡುವಂಥದ್ದು. ಈಗ ನಾವು ಕರ್ನಾಟಕದಲ್ಲಿನ ಶಕ್ತಿ ವಲಯಕ್ಕೆ ಬರೋಣ. ಹೇಗೆ ಇದು ಅಭಿವೃದ್ಧಿ ಆಗಿದೆ, ಈಗಿನ ಇದರ ಸ್ಥಾನಮಾನ ಹೇಗಿದೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ 1957ರಲ್ಲಿ ಕರ್ನಾಟಕ ವಿದ್ಯುತ್ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಇದನ್ನು ಸಾಮಾನ್ಯವಾಗಿ KEB ಅಂತ ಜನರು ಕರೆಯೋದುಂಟು. 1957ರಲ್ಲಿ KEBಯನ್ನು ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸ್ಥಾಪಿಸಲಾಯಿತು. ಬಹಳ ವರ್ಷಗಳ ಕಾಲ ಈ ಕರ್ನಾಟಕ ವಿದ್ಯುತ್ ಮಂಡಳಿಯೇ ಕರ್ನಾಟಕ ರಾಜ್ಯದಲ್ಲಿನ ವಿದ್ಯುತ್ ಉತ್ಪಾದನೆ ಮತ್ತು ಪ್ರಸರಣ ಮತ್ತು ಸರಬರಾಜಿನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿತ್ತು. ಆದರೆ ನಂತರ 1970ರಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಅದು ಯಾವುದು ಅಂದರೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, KPCL ಅಂತ ಇದನ್ನು ಕರಿತೀವಿ. 1970ರಲ್ಲಿ ಸ್ಥಾಪನೆಯಾದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಎಂಬ ಸಂಸ್ಥೆಗೆ ವಿದ್ಯುತ್ತನ್ನು ಉತ್ಪಾದಿಸುವಂತಹ ಜವಾಬ್ದಾರಿಯನ್ನು ವಹಿಸಿಕೊಡಲಾಯಿತು. KEB ಅಲ್ಲಿಯವರೆಗೂ ಈ ಅಂದರೆ ವಿದ್ಯುತ್ ಉತ್ಪಾದನೆ ಮತ್ತು ಪ್ರಸರಣ ಮತ್ತು ಪೂರೈಕೆ ಎಲ್ಲದರನ್ನು ಈ KEB ಸಂಸ್ಥೆಯೇ ನೋಡ್ಕೊತಾ ಇತ್ತು. ಆದರೆ 70ರ ಇಸವಿನಲ್ಲಿ KPCL ಸಂಸ್ಥೆ ಸ್ಥಾಪನೆಯಾದ ಮೇಲೆ ವಿದ್ಯುತ್ ಉತ್ಪಾದನೆಯ ಜವಾಬ್ದಾರಿಯನ್ನು ಈ KPCL ಸಂಸ್ಥೆಗೆ ವಹಿಸಿಕೊಡಲಾಯಿತು. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಅಂತ ಇದನ್ನು ಕರಿತೀವಿ. ಇನ್ನು KEBಗೆ ಉಳ್ಕೊಂಡಿದ್ದು ಪ್ರಸರಣ ಮತ್ತು ಪೂರೈಕೆ, ವಿದ್ಯುತ್ತನ್ನು ಪ್ರಸರಣ ಮಾಡೋದು ಮತ್ತು ಪೂರೈಕೆ ಮಾಡೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡುವಂತಹ ಮೂಲಗಳು ಅಥವಾ ವಿಧಾನಗಳು ಅಂದರೆ ಜಲವಿದ್ಯುತ್ ಅಂದರೆ ನೀರಿನಿಂದ ಉತ್ಪಾದನೆ ಮಾಡೋದು, ಉಷ್ಣ ಅಥವಾ ಶಾಖೋತ್ಪನ್ನ ವಿದ್ಯುತ್ ಅಂತ ಕರಿತೀವಿ ಅಂದರೆ ಕಲ್ಲಿದ್ದಲಿನಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು, ಮತ್ತು ಅಣು ವಿದ್ಯುತ್ ಅಂದರೆ ಅಣು ಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥದ್ದು. ಈ ಮೂರು ಜಲವಿದ್ಯುತ್, ಶಾಖೋತ್ಪನ್ನ ಅಥವಾ ಉಷ್ಣ ಮತ್ತು ಅಣು ವಿದ್ಯುತ್ತನ್ನು ಸಾಂಪ್ರದಾಯಿಕ ಶಕ್ತಿಯ ಮೂಲಗಳು ಅಂತ ಕರಿತೀವಿ. ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಡೀಸೆಲ್ನಿಂದ ಕೂಡ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ. ಇದು ಕೂಡ ಸಾಂಪ್ರದಾಯ ಮೂಲಕ್ಕೆ ಸೇರಿದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಾಂಪ್ರದಾಯಿಕವಲ್ಲದ ಮೂಲಗಳನ್ನು ಕೂಡ ಕರ್ನಾಟಕದಲ್ಲಿ ವಿದ್ಯುತ್ ತಯಾರಿಕೆಗಾಗಿ ಅಭಿವೃದ್ಧಿ ಮಾಡಲಾಗಿದೆ. ಅವು ಯಾವ್ಯಾವು ಅಂತಂದರೆ ಅನಿಲದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು, ಇನ್ನೊಂದು ಗಾಳಿ ಮತ್ತು ಸೌರ ಅಂದರೆ ಸೂರ್ಯನ ಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು. ಇವು ಅಸಾಂಪ್ರದಾಯಿಕ ಮೂಲಗಳು ಅಂತ ಅನ್ನಿಸ್ಕೊಂಡಿವೆ. ನಂತರ 1999ರಲ್ಲಿ KEBಯನ್ನು ಅದನ್ನು ಬದಲಾಯಿಸಲಾಯಿತು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅನ್ನೋ ಹೊಸ ನಾಮಕರಣ ಮಾಡಿ ರಚನಾತ್ಮಕ ಬದಲಾವಣೆಗಳನ್ನು KEB ಸಂಸ್ಥೆಗೆ ತರಲಾಯಿತು.
ಈ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ KPTCL ಇದು ಹೊಸ ಹೆಸರಿನ ಅನೇಕ ಸುಧಾರಣೆಗಳನ್ನು ಒಳಗೊಂಡಂತಹ ಹೊಸ ರೂಪದ ಸಂಸ್ಥೆಯಾಯಿತು. ಈ ಸಂಸ್ಥೆ ಇವಾಗ ಪ್ರಸ್ತುತದಲ್ಲಿ ರಾಜ್ಯದ ಏಕೈಕ ವಿದ್ಯುತ್ ಪ್ರಸರಣ ಮತ್ತು ವಿತರಣಾ ಕಂಪನಿಯಾಗಿದೆ. ನಾನು ಮುಂಚೆ ಹೇಳಿದಾಗೆ KPCL ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ನಮ್ಮ ರಾಜ್ಯದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಸಂಸ್ಥೆಯಾಗಿದ್ದರೆ, KPTCL ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅನ್ನೋ ಸಂಸ್ಥೆ KEB ಜಾಗಕ್ಕೆ ಬಂದಿರುವಂತಹ ಹೊಸ ಸಂಸ್ಥೆ ವಿದ್ಯುತ್ತನ್ನು ಪ್ರಸರಣ ಮತ್ತು ವಿತರಣೆಯನ್ನು ಮಾಡುತ್ತೆ. KPCL ಅವರು ಉತ್ಪಾದನೆ ಮಾಡಿರುವಂತಹ ವಿದ್ಯುತ್ತನ್ನು KPTCL ಅವರು ಅದನ್ನು ಕೊಂಡುಕೊಂಡು ಅದನ್ನು ಪ್ರಸರಣ ಮತ್ತು ವಿತರಣಾ ಕಾರ್ಯವನ್ನು ಮಾಡ್ತಾರೆ. ಸೊ ಹಾಗಾಗಿ ಇವತ್ತಿನ ದಿನ KEB ಅನ್ನೋ ಸಂಸ್ಥೆ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿಲ್ಲ. ಸೊ KPTCL ವಿದ್ಯುತ್ ಉತ್ಪಾದಿಸುವ ಕಂಪನಿಯಾದಂತಹ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಥವಾ KPCL ವಿದ್ಯುತ್ ನಿಗಮದಿಂದ ಮತ್ತು ಇತರೆ ಸ್ವತಂತ್ರ ವಿದ್ಯುತ್ ಉತ್ಪಾದಕರು, ನಾನಾಗಲೇ ಹೇಳಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಸಾಂಪ್ರದಾಯಿಕ ಮೂಲಗಳು ಇವೆ ಅಂತ. ಈ ಅಸಾಂಪ್ರದಾಯಿಕ ಮೂಲಗಳು ಅಭಿವೃದ್ಧಿಗೊಂಡ ಮೇಲೆ ವಿದ್ಯುತ್ತನ್ನು ತಯಾರಿಸೋದಕ್ಕೆ, ಉದಾಹರಣೆಗೆ ಗಾಳಿಯ ಮೂಲಕ, ಸೌರಶಕ್ತಿಯ ಮೂಲಕ, ಅಲೆಗಳ ಮೂಲಕ ವಿದ್ಯುತ್ತನ್ನು ತಯಾರಿಸುವಂಥ ಅಸಾಂಪ್ರದಾಯಿಕ ಮೂಲಗಳು ಕಂಡುಹಿಡಿದ ಮೇಲೆ, ಅದನ್ನು ಅಭಿವೃದ್ಧಿಪಡಿಸಿದ ಮೇಲೆ ಈಗ ಖಾಸಗಿಯವರು ಕೂಡ ವಿದ್ಯುತ್ತನ್ನು ಈ ಮೂಲಗಳಿಂದ ತಯಾರು ಮಾಡೋದಕ್ಕೆ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಈ KPTCL ಏನಿದೆ, ವಿದ್ಯುತ್ತನ್ನು ಪ್ರಸರಣ ಮತ್ತು ವಿತರಣೆ ಮಾಡುವ ಒಂದು ಸಂಸ್ಥೆ. ಇದು ವಿದ್ಯುತ್ತನ್ನು KPCL ಅಂದರೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಏನು ಉತ್ಪಾದನೆ ಮಾಡುತ್ತೆ ಅದರಿಂದ, ಮತ್ತು ಇನ್ಯಾರಾದರೂ ಖಾಸಗಿಯವರು ಉತ್ಪಾದನೆ ಮಾಡೋ ಹಾಗಿದ್ದರೆ, ಅಂದರೆ ಸ್ವತಂತ್ರ ವಿದ್ಯುತ್ ಉತ್ಪಾದಕರು, ಈಗ ನಮ್ಮ ಇದರಲ್ಲಿರೋರು ಅಂದರೆ ಜಿಂದಾಲ್ ಆಗಿರ್ಬೋದು, GMR ಆಗಿರ್ಬೋದು, ಅಥವಾ ಲ್ಯಾಂಕೋ ಅನ್ನೋ ಸಂಸ್ಥೆ ಆಗಿರ್ಬೋದು, ಇವರುಗಳು ತಕ್ಕ ಮಟ್ಟಿಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಇಂಥವರಿಂದನೂ ವಿದ್ಯುತ್ತನ್ನು ಖರೀದಿ ಮಾಡಿ ನಂತರ ಅದನ್ನು ತನ್ನ ಅಡಿಯಲ್ಲಿಯೇ ಇರುವಂತಹ 5 ವಿದ್ಯುತ್ ಸರಬರಾಜು ಕಂಪನಿಗಳಿಗೆ KPTCL ಮಾರಾಟ ಮಾಡುತ್ತೆ. ಸೊ KPTCL ಕೆಲಸ ಏನು? ವಿದ್ಯುತ್ತನ್ನು ಉತ್ಪಾದಿಸುವಂತಹ ಸಂಸ್ಥೆಗಳಿಂದ ವಿದ್ಯುತ್ತನ್ನು ಖರೀದಿ ಮಾಡೋದು. ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಮುಖ್ಯವಾದ ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ ಅಂದರೆ KPCL. ಅದರಿಂದ ಮತ್ತು ಕೆಲವು ಖಾಸಗಿ ಸಂಸ್ಥೆಗಳು ಇಬ್ಬರಿಂದನೂ ಖರೀದಿ ಮಾಡಿ ಅದನ್ನು KPTCL ಅದನ್ನು ಟ್ರಾನ್ಸ್ಮಿಷನ್ ಅಂದರೆ ಪ್ರಸರಣ ಮತ್ತು ವಿತರಣೆ ಮಾಡುತ್ತೆ. ಯಾರಿಗೆ ವಿತರಣೆ ಮಾಡುತ್ತೆ? ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಅದನ್ನು ಮಾರಾಟ ಮಾಡುತ್ತೆ. ನಮ್ಮ ಕರ್ನಾಟಕದಲ್ಲಿ 5 ವಿದ್ಯುತ್ ಸರಬರಾಜು ಕಂಪನಿಗಳು ಅಸ್ತಿತ್ವದಲ್ಲಿದೆ. ಅದನ್ನು ವಲಯಗಳಾಗಿ ವಿಂಗಡಿಸಿ ಆ ವಲಯವಾರು 5 ವಿದ್ಯುತ್ ಸರಬರಾಜು ಕಂಪನಿಗಳನ್ನು ರಚಿಸಲಾಗಿದೆ. ಅವು ಯಾವ್ಯಾವು ಅಂತಂದರೆ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಂ ಅನ್ನೋ ಹೆಸರಿನಿಂದ ಪ್ರಚಲಿತವಾಗಿದೆ. ನಮ್ಮ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ವಿದ್ಯುತ್ತನ್ನು ಸರಬರಾಜು ಮಾಡುವ ಕಂಪನಿ. ಇದರ ಕೆಲಸ ಬರೀ ಸರಬರಾಜು ಮಾಡೋದು. ಇದು ಎಲ್ಲಿಂದ ವಿದ್ಯುತ್ತನ್ನು ಕೊಂಡ್ಕೊಳ್ಳುತ್ತೆ? KPTCLನಿಂದ ಕೊಂಡ್ಕೊಳ್ಳುತ್ತೆ. ಇನ್ನು ಎರಡನೇದು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮಂಗಳೂರು ವಲಯಕ್ಕೆ, ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಆ ಉತ್ತರ ಕರ್ನಾಟಕದ ಗುಲ್ಬರ್ಗಾ ವಲಯಕ್ಕೆ, ಮತ್ತೊಂದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, ಮತ್ತೊಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಮೈಸೂರು ವಲಯಕ್ಕೆ. ಹೀಗೆ 5 ವಿದ್ಯುತ್ ಸರಬರಾಜು ಕಂಪನಿಗಳು ನಮ್ಮ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿವೆ. ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ನಿರಂತರವಾಗಿ ಹೆಚ್ಚುತ್ತಾ ಇದೆ. ನಮ್ಮ ರಾಜ್ಯ ಶೀಘ್ರವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಆರ್ಥಿಕತೆ ಆಗಿರೋದ್ರಿಂದ ಮತ್ತು ಜನಸಂಖ್ಯೆಯ ಪ್ರಮಾಣವೂ ಕೂಡ ಹೆಚ್ಚಾಗ್ತಿರೋದ್ರಿಂದ ವಿದ್ಯುತ್ತಿಗೆ ಬೇಡಿಕೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಆದರೆ ಬೇಡಿಕೆಗೆ ತಕ್ಕಂತೆ ನಾವು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟೊಂದು ಉತ್ಪಾದನೆ ಆಗ್ತಾ ಇಲ್ಲ. ಆದ್ದರಿಂದ
ಕಡಿಮೆ ಇರುವಂತಹ ಶಕ್ತಿಯನ್ನು ಅಥವಾ ವಿದ್ಯುತ್ತನ್ನು ನಮ್ಮ ರಾಜ್ಯ ನೆರೆ ರಾಜ್ಯಗಳಿಂದ ಖರೀದಿಸ್ತಾ ಇದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಭಾಗ್ಯ ಜ್ಯೋತಿ ಅನ್ನೋ ಯೋಜನೆ ಅಡಿಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದ 1000 ಗ್ರಾಮೀಣ ಬಡ ಮನೆಗಳಿಗೆ ಕರ್ನಾಟಕ ಉಚಿತವಾದ ವಿದ್ಯುತ್ತನ್ನು ಸರಬರಾಜು ಮಾಡ್ತಾ ಇದೆ. ಇದು ಮೂಲಭೂತ ಸೌಕರ್ಯ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಈ ಸೌಕರ್ಯ ಲಭ್ಯ ಆಗಬೇಕು ಅನ್ನೋ ಉದ್ದೇಶದಿಂದ ಭಾಗ್ಯ ಜ್ಯೋತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದ 1000 ಗ್ರಾಮೀಣ ಬಡ ಮನೆಗಳಿಗೆ ಕರ್ನಾಟಕ ಸರ್ಕಾರ ವಿದ್ಯುತ್ತನ್ನು ಉಚಿತವಾಗಿ ಸರಬರಾಜು ಮಾಡ್ತಾ ಇದೆ. 1982-83ರ ನಂತರ KPTCL ಇತರ ರಾಜ್ಯಗಳಿಂದ ವಿದ್ಯುತ್ತನ್ನು ಖರೀದಿ ಮಾಡ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ಪೂರೈಕೆಗಿನ್ನ ಅಥವಾ ಉತ್ಪಾದನೆಗಿಂತ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಬೇರೆ ರಾಜ್ಯಗಳಿಂದ ಈ ಖರೀದಿ ನಡೀತಾ ಇದೆ. ಇದರಿಂದ ಮತ್ತು ಪ್ರಸರಣದಲ್ಲಿ ಸಾಕಷ್ಟು ಸೋರಿಕೆಗಳು ಕೂಡ ಕಂಡು ಬರ್ತಾ ಇದೆ. ಆಮೇಲೆ ಮೀಟರ್ ಇಲ್ಲದೆ ವಿದ್ಯುತ್ತನ್ನು ಅಕ್ರಮವಾಗಿ ಬಳಕೆ ಮಾಡುವಂತಹ ಉದಾಹರಣೆಗಳು ಅಥವಾ ಅಂತಹ ಕೇಸುಗಳು ಕೂಡ ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ವಿದ್ಯುತ್ ಪ್ರಸರಣ ನಿಗಮ ನಿರಂತರವಾಗಿ ನಷ್ಟವನ್ನು ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಇದಿಷ್ಟು ಕರ್ನಾಟಕದ ಶಕ್ತಿ ವಲಯದ ಬಗ್ಗೆ ಕೆಲವೊಂದು ಮಾಹಿತಿ. Dear students, let us now understand about the energy sector in Karnataka. In order to increase the power production in our state, Karnataka Electricity Board was set up in 1957. For many years, this Karnataka Electricity Board, which was popularly called as KEB, was responsible for both production, distribution and transmission and distribution of energy. So it was responsible for production of energy, transmission of energy and distribution of energy for many years. Later, in 1970, a separate organization was set up called as Karnataka Power Corporation Limited, popularly known as KPC or KPCL. And after this organization was set up, it was given the responsibility of production of power in the state. So after 1970, KPCL took over the responsibility of producing power and KEB was left only with the responsibility of transmission and distribution, that is supply of power. In Karnataka, there are different sources of energy or power production. They are hydroelectric power generation, thermal, nuclear, diesel. These sources, hydroelectric power, thermal power, nuclear power and diesel, are said to be the conventional sources of energy production. And from recent years, a few non-conventional sources of energy production have been developed in the state of Karnataka, mainly the wind and solar. These are called as non-conventional sources of energy. And later in 1999, KEB, Karnataka Electricity Board, which was performing the function of transmission, distribution and supply of power, underwent lot of reforms and structural changes, and it was renamed as Karnataka Power Transmission Corporation Limited, shortly known as KPTCL. And today, this Karnataka Power Transmission Corporation Limited is the sole, that is, it is the single electricity transmission and distribution company in our state. So now, presently, KEB does not exist. KEB underwent lot of structural changes and it got a new name called as KPTCL. So KPTCL, which has the responsibility of transmission and distribution of power, it purchases power from, that is, it buys power from KPCL, that is Karnataka Power Corporation Limited, which has the responsibility of producing power.
So from KPCL it buys power and also from other independent power producers. Dear students, as I told you, in recent years, non-conventional sources of energy were developed in Karnataka, and after that, even the private people or the private companies were given the opportunity or permission to generate power from these non-conventional sources only. So we have a few companies or private individuals generating power from wind or solar or any other non-conventional sources. So KPTCL buys power from Karnataka Power Corporation Limited and other independent or private people who generate power from non-conventional sources. And KPTCL buys the power and then sells this power to its respective electricity supply companies. Under KPTCL, there are 5 electricity supply companies which are created zonal wise in Karnataka. So KPTCL purchases power from mainly from KPCL and sells them to the electricity supply companies, which are totally 5 in Karnataka in different zones. They are Bengaluru Electricity Supply Company, popularly known as BESCOM. It supplies electricity to city of Bangalore and the surrounding areas. We means people living in Bengaluru get power supply from this BESCOM. Similarly, we have other electricity supply companies known as Mangalore Electricity Supply Company MESCOM, Gulbarga Electricity Supply Company for North Karnataka known as JESCOM, Hubballi Electricity Supply Company HESCOM and Chamundeshwari Electricity Supply Company SESCOM for Mysore zone. So these 5 electricity supply companies are responsible to supply power to the consumers. So these companies get power from KPTCL and KPTCL purchases power from KPCL. This is about the production, transmission, distribution and supply of power in Karnataka. In recent years, there is a continuous increase in the demand for power in our state because Karnataka is a fast developing economy, and since population is also increasing at a faster rate, demand for power is also increasing. But production or supply is not increasing at the same rate as that of demand. Hence, there is a lot of gap between the demand for power and supply of power. In order to bridge this gap, the government of Karnataka or the KPCL is purchasing power from the neighboring states. And government of Karnataka has a special scheme called as Bhagya Jyoti scheme, under which free electricity is supplied to 1,000 rural poor household of every assembly constituency. Since electricity or power is a very important infrastructure, and with an objective that every household should have this infrastructure, government is supplying free electricity to 1,000 rural poor households under this Bhagya Jyoti scheme. Since 1982-83, KPTCL is incurring continuous transmission loss due to various reasons, such as the first one is purchase of power from other states. Since the demand is very high and we are not able to meet the demand in our own state, the KPTCL is forced to purchase power from other states, and hence it is a burden leading to losses. Secondly, leakages in transmission. Due to many technical reasons, there's lot of leakages happening in electricity transmission. And thirdly, illegal use of power without meters. Many consumers are using power directly from the lines which are laid
without having meters to measure the quantity of power consumption. This illegal use of power is also has led to continuous loss for KPTCL. So this is about the energy sector in Karnataka. ಸೊ ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರದಲ್ಲಿ ಈ ಒಂದು ಶಕ್ತಿ ಅಥವಾ ವಿದ್ಯುತ್ ಶಕ್ತಿ ಹೇಗೆ ನಮ್ಮ ಕರ್ನಾಟಕದಲ್ಲಿ ಈ ವ್ಯವಸ್ಥೆ ಇದೆ ಅನ್ನೋದನ್ನು ತೋರಿಸಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ಕಾಣುವಂತಹದ್ದು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ. ಇದು ನಮ್ಮ ಕರ್ನಾಟಕದ ಸಾರ್ವಜನಿಕ ವಲಯದಲ್ಲಿ ಇರುವಂತಹ, ಅಂದರೆ ಸರ್ಕಾರಕ್ಕೆ ಸೇರಿರುವಂತಹ ವಿದ್ಯುತ್ ಉತ್ಪಾದನಾ ಸಂಸ್ಥೆಯಾಗಿದೆ. ಈ ಸಂಸ್ಥೆ ವಿದ್ಯುತ್ತನ್ನು ಬೇರೆ 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 ಕೇಂದ್ರಗಳಲ್ಲಿ ಉತ್ಪಾದನೆ ಮಾಡುತ್ತೆ. ಜಲವಿದ್ಯುತ್ ಇದೆ, ಶಾಖೋತ್ಪನ್ನ ವಿದ್ಯುತ್ ಇದೆ, ಅಣುಶಕ್ತಿ ವಿದ್ಯುತ್ತು, ಹೀಗೆ ಸೌರಶಕ್ತಿ, ಗಾಳಿಯಿಂದ ವಿದ್ಯುತ್ತು, ಡೀಸೆಲಿಂದ ವಿದ್ಯುತ್ತು, ಇವೆಲ್ಲವನ್ನು ಸುತ್ತಲಿನ ಚಿತ್ರದಲ್ಲಿ ತೋರಿಸಲಾಗಿದೆ. ಕೆಲವೊಂದು ಇದು ಜಲವಿದ್ಯುತ್ ಆಗಿದ್ದರೆ ಇದು ಶಾಖೋತ್ಪನ್ನ ವಿದ್ಯುತ್ತು, ಇದು ಅಣುಶಕ್ತಿ ವಿದ್ಯುತ್ತು, ಇದು ಗಾಳಿಯಿಂದ ವಿದ್ಯುತ್ತನ್ನು ತಯಾರು ಮಾಡೋದು, ಇದು ಡೀಸೆಲ್ ವಿದ್ಯುತ್ತು, ಇದು ಸೌರಶಕ್ತಿಯಿಂದ ವಿದ್ಯುತ್ತನ್ನು ತಯಾರು ಮಾಡೋದು. ಸೊ ಯಾರೇ ವಿದ್ಯುತ್ತನ್ನು ತಯಾರು ಮಾಡಲಿ, ನಾನಾಗಲೇ ಹೇಳ್ದಂಗೆ ಸಾಂಪ್ರದಾಯಿಕ ಮೂಲಗಳಿಂದ ಕೇವಲ ಸಾರ್ವಜನಿಕ ಸಂಸ್ಥೆಗಳು ಮಾತ್ರ ವಿದ್ಯುತ್ತನ್ನು, ಅಂದರೆ KPCL ಮಾತ್ರ ಸಾಂಪ್ರದಾಯಿಕ ಮೂಲದಿಂದ ವಿದ್ಯುತ್ತನ್ನು ತಯಾರು ಮಾಡೋದಕ್ಕೆ ಅವಕಾಶ ಇರೋದು. ಈ ಎಲ್ಲ ವಿದ್ಯುತ್ತನ್ನು ತಯಾರು ಮಾಡಿರುವಂತಹ ಕಂಪನಿಗಳು, ಅಂದರೆ ಉದಾಹರಣೆಗೆ ಜಲವಿದ್ಯುತ್ ಹೇಳಬೇಕು ಅಂದರೆ ಶಿವನ ಸಮುದ್ರ ಮತ್ತು ಶರಾವತಿ, ಈ ಕಡೆ ಎಲ್ಲ ಜಲವಿದ್ಯುತ್ ಇದೆ. ರಾಯಚೂರಿನಲ್ಲಿ ಶಾಖೋತ್ಪನ್ನ ಇದೆ. ಕೈಗಾ ಅನ್ನೋ ಸ್ಥಳದಲ್ಲಿ ಅಣುಶಕ್ತಿಯಿಂದ ವಿದ್ಯುತ್ತನ್ನು ತಯಾರು ಮಾಡುವ ಘಟಕಗಳಿವೆ. ಎಲ್ಲ ಕಡೆ ವಿದ್ಯುತ್ತನ್ನು ತಯಾರು ಮಾಡುವಂಥದ್ದನ್ನು ಈ KPCಗೆ ಬರುತ್ತೆ. ಎಲ್ಲ ವಿದ್ಯುತ್ತನ್ನು ಈ KPC ಕೊಂಡ್ಕೊಳ್ಳುತ್ತೆ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಎಷ್ಟು ವಿದ್ಯುತ್ತನ್ನು ತಾನು ಮೊದಲು ಇದನ್ನು ಪಡ್ಕೊಂಡು ಅದನ್ನು ನಂತರ KPTCL, ಅಂದರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್, ಈ ಪ್ರಸರಣ ನಿಗಮ ಏನಿದೆ ಆ ನಿಗಮಕ್ಕೆ ಅದನ್ನು ಮಾರಾಟ ಮಾಡುತ್ತೆ. ಈಗ ಖಾಸಗಿಯವರು ಅಸಾಂಪ್ರದಾಯಿಕ ಮೂಲಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ ಅಂತ ಹೇಳಿದೆ. ಸೌರ ವಿದ್ಯುತ್ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಅಥವಾ ಸಮುದ್ರದ ಅಲೆಗಳಿಂದ ವಿದ್ಯುತ್ತನ್ನು ತಯಾರು ಮಾಡುವ ಅಸಾಂಪ್ರದಾಯಿಕ ಮೂಲಗಳಿಂದ ವಿದ್ಯುತ್ ತಯಾರು ಮಾಡಿದ್ರೂ ಕೂಡ ನಾವು ಅದನ್ನು ನೇರವಾಗಿ ಸರಬರಾಜು ಮಾಡೋಕ್ಕಾಗಲ್ಲ, ಅದನ್ನು KPTCLಗೆ ಕೊಡಬೇಕಾಗತ್ತೆ. ಸೊ KPCಯಿಂದ KPTCLಗೆ ಇಲ್ಲಿ ಆರೋ ಮಾರ್ಕ್ ತೋರಿಸಿರೋ ಹಾಗೆ ವಿದ್ಯುತ್ತನ್ನು ಅದು KPTCLಗೆ ಮಾರಾಟ ಮಾಡುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, as shown in this figure, KPCL, Karnataka Power Corporation, is the main power producing or generating organization, which is a public sector organization in Karnataka. So all types power which is generated through different sources like hydro, thermal, nuclear, diesel, wind, solar, all types of power generated from different sources comes to Karnataka Power Corporation Limited, and from there the power is sold to KPTCL, which is the transmission company. ಇನ್ನು KPTCL 5 ಇಲ್ಲಿ ಒಂದು ಇನ್ನೊಂದನ್ನು ತೋರಿಸಿಲ್ಲ, ಕ್ಷಮಿಸಿ. 5 ವಿದ್ಯುತ್ ಪೂರೈಕೆ ಕಂಪನಿಗಳನ್ನು ಹೊಂದಿದೆ. ಒಂದು ಬೆಸ್ಕಾಂ, ಇನ್ನೊಂದು ಹೆಸ್ಕಾಂ ಹುಬ್ಬಳ್ಳಿ ಪೂರೈಕೆ ಕಂಪನಿ, ಮತ್ತು ಸೆಸ್ಕಾಂ ಚಾಮುಂಡೇಶ್ವರಿ ವಿದ್ಯುತ್ ಪೂರೈಕೆ ಕಂಪನಿ ಮೆಸ್ಕಾಂ, ಮತ್ತು ಇನ್ನೊಂದು ಗುಲ್ಬರ್ಗ ವಿದ್ಯುತ್ ಪೂರೈಕೆ ಕಂಪನಿ. ಈ 5 ವಿದ್ಯುತ್ ಉತ್ಪಾದನಾ ವಿದ್ಯುತ್ ಪೂರೈಕೆ ಕಂಪನಿಗಳಿಗೆ KPTCL ವಿದ್ಯುತ್ತನ್ನು ಮಾರಾಟ ಮಾಡುತ್ತೆ. ಈ 5 ಕಂಪನಿಗಳು ಇದನ್ನು ಗ್ರಾಹಕರಿಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಸೊ KPTCLಯಿಂದ ವಿದ್ಯುತ್ತು ಈ ಕಂಪನಿಗಳಿಗೆ ಮಾರಾಟ ಆಗಿ ಈ 5 ಕಂಪನಿಗಳಿಂದ ವಿದ್ಯುತ್ತು ಗ್ರಾಹಕರಿಗೆ ಲಭ್ಯ ಆಗುತ್ತೆ.
So KPTCL supplies power to the 5 electricity supplying companies in Karnataka, namely BESCOM, HESCOM, SESCOM, MESCOM and JESCOM. So these companies purchase power from KPTCL and in turn supply it to the consumers of the state. ಈಗ ಕರ್ನಾಟಕದಲ್ಲಿ ಇತ್ತೀಚೆಗೆ ಆಗಿರುವಂತಹ ಹೊಸ ಶಕ್ತಿ ಅಥವಾ ವಿದ್ಯುತ್ ಯೋಜನೆಗಳ ಬಗ್ಗೆ ಈಗ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ 290 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಆಲ್ಮಟ್ಟಿ ಜಲವಿದ್ಯುತ್ ಕೇಂದ್ರ. ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ಒಂದು ಅಣೆಕಟ್ಟಿನ ಮೂಲಕ ಈ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಮತ್ತೊಂದು ಅಂದರೆ ತಲಾ 500 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ 2 ಘಟಕಗಳು ಮತ್ತು 700 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ 1 ಘಟಕ ಹೊಂದಿರುವ ಬಳ್ಳಾರಿಯ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ. ಶಾಖೋತ್ಪನ್ನ ಅಂದರೆ ಕಲ್ಲಿದ್ದಲಿನಿಂದ ವಿದ್ಯುತ್ತನ್ನು ತಯಾರಿಸುವಂತಹ ವಿಧಾನ. ಮೂರನೇದು 1400 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಬಿಡದಿಯ ಅನಿಲ ಆಧಾರಿತ ವಿದ್ಯುತ್ ಸ್ಥಾವರ. ಅನಿಲದ ಮೂಲಕ ವಿದ್ಯುತ್ತನ್ನು ತಯಾರು ಮಾಡುವಂತಹ ಘಟಕವಾಗಿದೆ. ಮತ್ತೊಂದು 250 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ 8ನೇ ಘಟಕ. ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಆಗಲೇ ಸ್ಥಾಪನೆಗೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದರ 8ನೇ ಘಟಕ ಮತ್ತೊಂದು ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಅದು ವಿದ್ಯುತ್ ಉತ್ಪಾದನೆಯನ್ನು ಈಗಾಗಲೇ ಪ್ರಾರಂಭಿಸಿದೆ. ಮತ್ತೊಂದು ಹೊಸ ಯೋಜನೆ ಅಂದರೆ 400 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಗುಂಡಿಯಾ ಜಲ ವಿದ್ಯುತ್ ಯೋಜನೆಯಾಗಿದೆ. Students, let us now briefly understand about the new energy projects in Karnataka. The first one is the Almaty Hydroelectric power station, which is generated through Almaty Dam, which is constructed across the Krishna River. This has a production capacity of 290 megawatt. And secondly, Bellary thermal power station with 2 units with the production capacity of 500 megawatt each, and another unit with production capacity of 700 megawatt. The third one is the Bidadi gas-based power plant, where electricity is produced through gas. It has a production capacity of 1400 megawatt. And the fourth one, the recent project is 8th unit of Raichur thermal power station with the production capacity of 250 megawatt. Raichur thermal power station was established many years back, but recently the 8th unit or the 8th production unit was set up and started with the capacity of 250 megawatt. And lastly, Gundia Hydroelectric project with the production capacity of 400 megawatt. These are the recent or the new energy projects which have come up in Karnataka in order to fulfill the increasing demand for energy. ಈಗ ವಿದ್ಯುತ್ ಶಕ್ತಿ ವಲಯದ ಕೆಲವು ಸುಧಾರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಾನು ತಿಳಿಸಿದಾಗೆ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ವಿದ್ಯುತ್ ಶಕ್ತಿ ವಲಯ ಎದುರಿಸ್ತಾ ಇದೆ. ಈ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಕೆಲವೊಂದು ಸುಧಾರಣಾ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ಅದರಲ್ಲಿ ಪ್ರಮುಖವಾದದ್ದು ಕೆಲವು ಎಂದರೆ, ಮೊದಲನೇದು KEBಯ ಸಾಂಸ್ಥಿಕೀಕರಣ ಮತ್ತು ಮರು ಸಂಘಟನೆ ಮತ್ತು KPTCL ರಚನೆ. ನಾನಾಗಲೇ ನಿಮಗೆ ವಿವರಿಸಿದ ಹಾಗೆ 1999ರಲ್ಲಿ KEBಯನ್ನು ಸಾಂಸ್ಥಿಕೀಕರಣಗೊಳಿಸಲಾಯಿತು. ಅಂದರೆ ಸಾಕಷ್ಟು ಸುಧಾರಣೆಯನ್ನು ಮಾಡಿ ಅದರ ರಚನಾತ್ಮಕ ಬದಲಾವಣೆಯನ್ನು ಮಾಡಿ ಮರುಸಂಘಟನೆಯನ್ನು ಮಾಡಿ KPTCLನ್ನು ರಚನೆ ಮಾಡಲಾಯಿತು. KPTCL ವಿದ್ಯುತ್ತಿನ ಪ್ರಸರಣ ಮತ್ತು ಹಂಚಿಕೆಯ ಜವಾಬ್ದಾರಿಯನ್ನು ಹೊಂದಿದ್ದು, KPTCL ಅಡಿಯಲ್ಲಿ 5 ವಿದ್ಯುತ್ ಸರಬರಾಜು ಕಂಪನಿಗಳನ್ನು ವಲಯವಾರು ರಚಿಸಿ ಆ ಕಂಪನಿಗಳ ಮೂಲಕ ಆ ವಲಯಕ್ಕೆ ವಿದ್ಯುತ್ತನ್ನು ಪೂರೈಕೆ ಮಾಡುವಂತಹ ಒಂದು ಬದಲಾವಣೆಯನ್ನು ತರಲಾಯಿತು. The first power sector reforms the main reform which has been initiated in Karnataka is the corporatization and reorganization of KEB and formation of KPTCL.
KEB, which was set up in 1957, was incurring continuous losses and facing lot of problems. In order to revive this, it was corporatized, it was reorganized, a lot of structural reforms were undertaken in KEB, and it was newly formed into KPTCL. And KPTCL was given the responsibility of transmission and distribution of power in the entire state of Karnataka. It is the only company which has the power of transmitting and distributing power. And under KPTCL, 5 electricity supply companies were set up zonal wise, and these 5 companies were given the responsibility of supplying power to the consumers in the different zones of Karnataka. ಎರಡನೇ ಸುಧಾರಣೆ ಅಂದರೆ ವಿಶ್ವ ಬ್ಯಾಂಕಿನ ತಾಂತ್ರಿಕ ಸಹಾಯ. ನಮ್ಮ ಶಕ್ತಿ ವಲಯ ಕರ್ನಾಟಕದಲ್ಲಿ ತಾಂತ್ರಿಕವಾಗಿ ಹಿಂದುಳಿದಿದ್ದರಿಂದ ಅದನ್ನು ಆಧುನೀಕರಣಗೊಳಿಸುವ ಸಲುವಾಗಿ ವಿಶ್ವ ಬ್ಯಾಂಕಿನಿಂದ ಸಾಕಷ್ಟು ಧನ ಸಹಾಯವನ್ನು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂದರೆ ಭಾರತ ಸರ್ಕಾರದ ಮೂಲಕ ಪಡ್ಕೊಂಡು ತಾಂತ್ರಿಕವಾಗಿ ನಮ್ಮ ಶಕ್ತಿ ವಲಯವನ್ನು ಆಧುನೀಕರಣಗೊಳಿಸಿದೆ. The second reform is the World Bank Technical Assistance. The energy sector in Karnataka was technically outdated, and because of it, it was facing lot of problems. Hence, to technically upgrade and modernize the energy sector, the Karnataka government has taken technical assistance from World Bank through the Government of India. And after the technical assistance from World Bank, the energy sector has been technically upgraded and modernized. ಮತ್ತೊಂದು ಸುಧಾರಣೆ ಅಂದರೆ ವಿದ್ಯುತ್ ವಲಯದ ಯೋಜನಾ ಪುನರ್ರಚನೆ. ಈ ವಿದ್ಯುತ್ ವಲಯದಲ್ಲಿ ಸುಧಾರಣೆಯನ್ನು ತರುವ ಉದ್ದೇಶದಿಂದ ಒಂದು 10 ವರ್ಷದ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಯೋಜನೆಯ ಒಟ್ಟು ವೆಚ್ಚ 12,141 ಕೋಟಿ ರೂಪಾಯಿಗಳಾಗಿದೆ. ಹೊಸ ವಿನ್ಯಾಸವನ್ನು, ಹೊಸ ಪುನರ್ರಚನೆಯನ್ನು ತರುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. Another reform is the reconstruction of energy sector project. So a 10-year long duration reconstruction of energy sector project has been initiated by the Government of India, and the total cost of this project is 12,141 crores. ಮತ್ತೊಂದು ಅಂದರೆ ಸೋರಿಕೆಯನ್ನು ನಿಯಂತ್ರಿಸುವುದು. ವಿದ್ಯುತ್ ಸರಬರಾಜಿನಲ್ಲಿ ಮತ್ತು ವಿದ್ಯುತ್ ಅನುಭೋಗದಲ್ಲಿ ಸಾಕಷ್ಟು ಸೋರಿಕೆ ಆಗ್ತಾ ಇರೋದನ್ನು ತಡೆಗಟ್ಟುವಂತಹ ಕ್ರಮಗಳನ್ನು ಕೈಗೊಂಡಿರೋದು ಮತ್ತೊಂದು ಸುಧಾರಣೆಯಾಗಿದೆ. ಎಷ್ಟೋ ಅನುಭೋಗಿಗಳು, ಗ್ರಾಹಕರು ಮೀಟರ್ ಅಳವಡಿಕೆ ಇಲ್ಲದೆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾಯಿದ್ರು, ಮತ್ತು ಈ ಹಳೆ ಮೀಟರ್ಗಳಿಂದ ಸಾಕಷ್ಟು ವಿದ್ಯುತ್ ಸೋರಿಕೆ ಸಹ ಉಂಟಾಗ್ತಿತ್ತು. ಇದನ್ನು ತಡೆಗಟ್ಟೋದಕ್ಕೆ ವ್ಯಾಪಕವಾಗಿ ಎಲ್ಲ ರೀತಿಯ ಗ್ರಾಹಕರಿಗೂ ಕೂಡ ಈ ಡಿಜಿಟಲ್ ಮೀಟರ್ಗಳನ್ನು ಅಳವಡಿಸಲಾಗಿದೆ. ಇದರಿಂದ ಸೋರಿಕೆಯನ್ನು ಎಷ್ಟೋ ಮಟ್ಟಿಗೆ ಕಡಿಮೆ ಮಾಡಬಹುದಾಗಿದೆ. ಅದರ ಜೊತೆಗೆ ಮೀಟರ್ ಅಳವಡಿಕೆಯನ್ನು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಗ್ರಾಹಕರಿಗೂ ಕಡ್ಡಾಯಗೊಳಿಸಲಾಗಿದೆ. Another reform is controlling of leakages. Leakages was found to be a major problem in the energy sector of Karnataka. In order to solve this problem, reforms were initiated to control the leakages by replacing the old meters by digital meters. So with the installation of digital meters, leakages have been brought under control. For all types of consumers in all sectors, digital meters have been installed. ಮತ್ತೊಂದು ಸುಧಾರಣೆ ಅಂದರೆ ವಿದ್ಯುತ್ ಕಾಯಿದೆ. 2003ರಲ್ಲಿ ಜಾರಿಗೆ ತಂದಂತಹ ವಿದ್ಯುತ್ ಕಾಯಿದೆ. ಈ ವಿದ್ಯುತ್ ಕಾಯ್ದೆ ಸಾಕಷ್ಟು ಸುಧಾರಣೆಗಳನ್ನು ಶಕ್ತಿ ವಲಯದಲ್ಲಿ ತರುವಂತಹ ಪ್ರಯತ್ನವನ್ನು ಮಾಡಿದೆ. ಇದರ ಪ್ರಕಾರ ಕೆಲವೊಂದು ಹೇಳಬೇಕು ಅಂದರೆ ಮೀಟರ್ ಅಳವಡಿಕೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಮೀಟರ್ಗಳ ಡಿಜಿಟೀಕರಣವನ್ನು ಕಡ್ಡಾಯಗೊಳಿಸಿರೋದು ಈ ಕಾಯ್ದೆಯಿಂದಲೇ. ಮತ್ತು ನಮ್ಮ ರಾಜ್ಯದಲ್ಲಿ ಉತ್ಪಾದನೆಯಾಗುವಂತಹ 10% ವಿದ್ಯುತ್ತನ್ನು ಕಡ್ಡಾಯವಾಗಿ ಅಸಾಂಪ್ರದಾಯಿಕ ಮೂಲಗಳಿಂದ ತಯಾರಿಸಬೇಕು ಅನ್ನೋದು ಈ ಒಂದು ಕಾಯ್ದೆಯ ಮತ್ತೊಂದು ಸುಧಾರಣೆ ಅಂಶವಾಗಿದೆ. ಹೀಗೆ ಈ ಕಾಯ್ದೆ ಅಡಿಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಸಹ ತರಲಾಗಿದೆ.
Another reform under energy sector is the enactment of Energy Act of 2003. Through this act, installation of meters have been made mandatory and compulsory for all types of consumers, and replacement of old meters by digital meters was also made compulsory as per this act. And this act has taken up a measure that 10% of the energy produced in the state of Karnataka should be through non-conventional sources. So these are some of the drastic measures which have been initiated through Energy Act of 2003. ಇಷ್ಟೆಲ್ಲ ಇದ್ದರೂ ಕೂಡ, ಇಷ್ಟೆಲ್ಲ ಸುಧಾರಣೆಗಳನ್ನು ಜಾರಿಗೆ ತಂದಿದ್ರೂ ಸಹ ನಮ್ಮ ರಾಜ್ಯದಲ್ಲಿ ಶಕ್ತಿ ವಲಯ ಇನ್ನೂ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅದರಲ್ಲಿ ಮುಖ್ಯವಾದವುಗಳು ಅಂದರೆ ಉತ್ಪಾದನೆಯ ಕೊರತೆ. ನಾನು ಆಗಲೇ ಹೇಳಿದಾಗೆ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಹೆಚ್ಚಾಗ್ತಾ ಇಲ್ಲ. ಅದಕ್ಷ ಆಡಳಿತ, ವಿದ್ಯುತ್ ಉತ್ಪಾದನೆ, ಪ್ರಸರಣ, ಹಂಚಿಕೆ ಮತ್ತು ಪೂರೈಕೆ ಎಲ್ಲ ಹಂತಗಳಲ್ಲೂ ಆಡಳಿತ ತುಂಬ ಅದಕ್ಷದಿಂದ ಕೂಡಿದೆ. ಮತ್ತೊಂದು ಸಮಸ್ಯೆ ಅಂದರೆ ಬಂಡವಾಳದ ಕೊರತೆ. ಇದು ದೊಡ್ಡ ಹೂಡಿಕೆ ಬಯಸುವಂತಹ ಒಂದು ವಲಯ ಆಗಿರೋದ್ರಿಂದ ಬಂಡವಾಳದ ಕೊರತೆಯ ಸಮಸ್ಯೆಯನ್ನು ಈ ವಲಯ ಬಹಳಷ್ಟು ಎದುರಿಸ್ತಾ ಇದೆ. ಇನ್ನು ಮತ್ತೊಂದು ಅಂದರೆ ಯೋಜನೆಗಳ ಪೂರ್ಣಗೊಳ್ಳುವಿಕೆಯಲ್ಲಿ ಸಾಕಷ್ಟು ವಿಳಂಬಗಳಾಗಿ ಇದರಿಂದ ಯೋಜನಾ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ತೀವ್ರಕರವಾದ ಸಮಸ್ಯೆ ಅಂದರೆ ವ್ಯಾಪಕವಾದ ಭ್ರಷ್ಟಾಚಾರ. ಇಲ್ಲಿನ ಅಧಿಕಾರಿಗಳು ಈಗಲೂ ಸಹ ಸಾರ್ವಜನಿಕ ವಲಯದಲ್ಲೇ ಈ ಶಕ್ತಿ ವಲಯ ಇರೋದರಿಂದ ಇಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ. ಈ ಭ್ರಷ್ಟಾಚಾರವೇ ಅನೇಕ ಸಮಸ್ಯೆಗಳಿಗೆ ಮುಖ್ಯ ಕಾರಣವಾಗಿದೆ. ಇನ್ನು ಯಂತ್ರೋಪಕರಣಗಳ ಪೂರೈಕೆಯಲ್ಲೂ ಕೂಡ ವಿಳಂಬವಾಗಿದೆ. ವಿದ್ಯುತ್ ಉತ್ಪಾದನೆಯಲ್ಲಿ ಬಳಸುವಂತಹ ಬಹಳಷ್ಟು ಯಂತ್ರೋಪಕರಣಗಳು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುವುದರಿಂದ ಇದರ ಪೂರೈಕೆಯಲ್ಲೂ ಸಹ ಸಾಕಷ್ಟು ವಿಳಂಬವನ್ನು ನಮ್ಮ ರಾಜ್ಯ ಎದುರಿಸ್ತಾ ಇದೆ. ಇನ್ನು ವಿದ್ಯುತ್ ಉತ್ಪಾದನೆ ಮತ್ತು ಪರಿಸರದ ನಡುವೆ ಯಾವಾಗಲೂ ಸಂಘರ್ಷದ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ವಿದ್ಯುತ್ ಉತ್ಪಾದನೆ ಖಂಡಿತವಾಗಿಯೂ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವಂತಹ ಒಂದು ಆರ್ಥಿಕ ಚಟುವಟಿಕೆ ಆಗಿದೆ. ಪರಿಸರವಾದಿಗಳು ಈ ವಿದ್ಯುತ್ ಉತ್ಪಾದನಾ ಯೋಜನೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದರಿಂದ ವಿಳಂಬಕ್ಕೆ ಮತ್ತು ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸದೇ ಇರೋದಕ್ಕೆ ಇದು ಕೂಡ ಒಂದು ಕಾರಣ ಮತ್ತು ಸಮಸ್ಯೆಯಾಗಿದೆ. In spite of many reforms being initiated in the energy sector of Karnataka, there are still some problems which the sector is facing. And some of the important problems are scarcity of production. As I told you, the demand is increasing, but we are not able to generate electricity up to the demand. Secondly, inefficient administration. Inefficiency in administration is found in all the stages of the energy sector, such as generation, transmission, distribution, and supply. And thirdly, scarcity of capital. Since this energy sector expects a huge amount of investments, and in Karnataka basically there is a shortage or scarcity of capital, and this problem is seen in energy sector also. And the next one is the delay in completion of projects. Due to inefficient administration and many other reasons, the projects are not getting completed during the time, and hence the cost of completing the project is also increasing. And another worst problem of this sector is the large-scale corruption. Since this sector is still in the public sector, lot of corruption is found among the government officials working in this sector. Due to this corruption, many other problems are existing. And then delay in the supply of machineries. The machineries used in this sector is usually imported from foreign countries, and due to shortage of investment and many other reasons, there's a delay in the supply of machineries. And lastly, there's always a conflict between environment and development. Energy sector definitely harms the environment, and hence there's always been a conflict and clash. So since the energy sector, a new project, harms the environment, the environmentalists are against the initiation or the
carrying out of new energy projects. Because of this clash and opposition and conflict, many of the projects are not getting completed, or and many of the projects are not able to be initiated in many parts of Karnataka. ಸೊ ಇದುವರೆಗೂ ವಿದ್ಯಾರ್ಥಿಗಳೇ ವಿದ್ಯುತ್ ವಲಯದ ಬಗ್ಗೆ ವಿಸ್ತಾರವಾಗಿ ನಾನು ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಲೂ ಸಹ ಈ ವಿದ್ಯುತ್ ಕ್ಷೇತ್ರ ಅಥವಾ ಶಕ್ತಿ ವಲಯ ಸಾಕಷ್ಟು ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಹೊಸ ವಿದ್ಯುತ್ ಯೋಜನೆಗಳಿಗೆ ಸರ್ಕಾರ ಭಾರಿ ಹೂಡಿಕೆ ಮಾಡುತ್ತಿದ್ದರೂ ಸಹ ಹೆಚ್ಚುತ್ತಾ ಇರುವ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಮಾಡೋದು ಬಹಳ ಕಷ್ಟ ಆಗಿದೆ. ಅದರ ಜೊತೆಗೆ ಅನೇಕ ಸಮಸ್ಯೆಗಳಿಂದ ಈ ವಿದ್ಯುತ್ ವಲಯ ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಈ ವಲಯವನ್ನು ಬಲಪಡಿಸೋದಕ್ಕೆ ಮತ್ತು ಅಭಿವೃದ್ಧಿಪಡಿಸೋದಕ್ಕೆ ಕೆಲವೊಂದು ತೀವ್ರಕರವಾದ ಕ್ರಮಗಳು ಮತ್ತು ಸುಧಾರಣೆಗಳು ಈಗಲೂ ಸಹ ಅತ್ಯವಶ್ಯಕ ಅನ್ನೋದು ಕಂಡುಬರ್ತಾ ಇದೆ. ಡಿಯರ್ ಸ್ಟೂಡೆಂಟ್ಸ್, until now you understood in detail about the energy sector in Karnataka. Though the government is making huge investments in the new projects, it has become very difficult to meet the increasing demand. And there are a lot of challenges and problems which the sector is facing even today. So this has resulted in an increasing burden and loss to the energy sector in Karnataka. Hence, there is a need for some drastic measures or reforms to be initiated in order to strengthen and develop the energy sector in Karnataka. Thank you all.